ಶಾಂತ್ ಎಲ್ಲೋತೆ? ಹೂ ಕೊಯ್ತಿಕ್ಕು. ಈ ಚೋಟದ ಮಾಣಿ ಆಸೆ ಬುರ್ಕ ಹೆಂಡತಿ ಮಾತ್ ಕಟ್ಕೊಂಡು ತಲೆಮಾರಿಂದ ಗುಡ್ಡಗಳ ಜೊತೆಗೆ ಒದ್ದಾಡಿ ಗುದ್ದಾಡಿ ಬೆಳೆಸಿದ ತೋಟ ಗದ್ದೆನ ಪರಬಾರೆ ಮಾಡಕ್ಕಾಗ್ತಾ? ಅದು ಶಿವಮೊಗ್ಗದಾಗೆ ವೈದಿಕ ಬ್ರಾಹ್ಮಣಂಗೆ ಅಯೋಗ್ಯವಾದ ಅನ್ನ ಮಾರಾಟ ಮಾಡಕ್ಕೆ ಅದೆಂತಾಗ್ತೋ ನೋಡೇ ಬಿಡ್ತಿ. ನಿನ್ನನು ನಂಬಿರುವೆ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ಓ ಜಗ ಜನನಿ, ಓ ಜನರ ಜನನಿ, ದಯಮಾಡಿ ಹರಿಸಮ್ಮ ಮೂಕಾಂಬಿಕೆ. ಈ ಎನ್ನದಾತೆ ಕೊಲ್ಲೂರ ಮಾತೆ, ನಿನ್ನ ಕರುಣೆ ಇರಲಮ್ಮ ಮೂಕಾಂಬಿಕೆ, ಕೊಲ್ಲೂರ ಮೂಕಾಂಬಿಕೆ. ನಿನ್ನನು ನಂಬಿರುವೆ ಮೂಕಾಂಬಿಕೆ, ಕೊಲ್ಲೂರ ಮೂಕಾಂಬಿಕೆ. ಬಾಳು ಬೆಳಗಿದ ಭಕ್ತರಿಗೆ ಎಲ್ಲ, ಬಾಳು ಬೆಳಗಿದ ಭಕ್ತರಿಗೆ ಎಲ್ಲ, ಬಂದ ಕಷ್ಟಗಳೆಲ್ಲ ದೂರಾಗಲಮ್ಮ, ನಿನ್ನ ಕರುಣೆ ಇರಲಮ್ಮ ಮೂಕಾಂಬಿಕೆ, ಕೊಲ್ಲೂರ ಮೂಕಾಂಬಿಕೆ. ಅಪ್ಪಯ್ಯ, ಆನು ನಿನ್ ಜೊತೆ ಬರ್ಲಾ? ಎನ್ನವು ಹೇಳಿ ಯಾರಿಲ್ದಿದ್ರು ಅಡ್ಡಿಲ್ಲೇ. ಆನ್ ಇಲ್ಲೇ ಕಾಲ ಹಾಕ್ತಿ. ಬೇಕಾರೆ ನೀವು ಪರೀಕ್ಷೆನೂ ಮಾಡಿ ನೋಡ್ಲಿ. ಇವ ಬೇಟೆ ತಿರ್ಗೋ ನರ್ಪ್ಯಾತ್ಲ. ಆನು 3 ಗಾಡಿ ಕಟ್ಕೆ ಕಡ್ದು ರಾಶಿ ಮಾಡೋ ಗಟ್ಟಿ ರಟ್ಯವ. ಹೆಂಗ್ ಹೆಸರು ತಪ್ಪ ಮಗನ ಈ ಭ್ರಷ್ಟ. ಅಲ್ಲಿ ಹಿಡಿದು ಮಾತಾಡ್ದಿದ್ರೆ ಉತ್ಕಿ ಕೈ ಹಾಕಿ ಹೊರಗ್ ದಬ್ತಿ. ಬಾಯಿ ಮುಚ್ಕೊಂಡು ಸೈಸ್ಕತ್ತಿ ಹೇಳ್ತಿಳ್ಕಂಡವ. ಓ, ಏನ್ ಭಟ್ರೆ, ತೋಟ ಬಿಟ್ಟು ಕಚೇರಿವರೆಗೂ ಬಂದ್ಬಿಟ್ಟಿದ್ದೀರಿ? ಸಾಹೇಬ್ರು ನೋಡ್ಬೇಕಿತ್ತು. ಹೌದಾ, ಬನ್ನಿ, ನಾನು ಬರ್ತೆ. ಬನ್ನಿ. ನಮಸ್ಕಾರ ಸಾಹೇಬ್. ಇವರ ಹೆಸರು ಸಂಕಪ್ಪಯ್ಯ ಅಂತ. ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ನಮಸ್ಕಾರ ಸ್ವಾಮಿ. ನಿಮ್ಮಿಂದ ನನಗೊಂದು ಪತ್ರ ಬಂದೈತಿ. ಏನದು? ನಾವು ತಲ್ತಲಾಂತರದಿಂದ ಕಾಡಾಗೆ ಬದುಕ್ತಿರೋರು. ಕರೆಂಟ್ ತಯಾರು ಮಾಡಕ್ಕೆ ಅಂತ ಡ್ಯಾಮ್ ಕಟ್ಟಿ 10 ಹಳ್ಳಿಗಳು ಮುಳುಗಡೆ ಆದಾಗ ನಮ್ಮ ಜಮೀನು ಅರ್ಧಕ್ಕಿಂತ ಹೆಚ್ಚೇ ಮುಳುಗೋತು. ಜೋರ್ ಮಳೆ ಆದರೆ ಉಳ್ಕಂಡಿಪ ಅಲ್ಪ ಸ್ವಲ್ಪ ಜಮೀನು ಮುಳುಗಡೆ ಆಗ್ಬೋದು ಅಂತ ಅಂದಾಜು ಮಾಡಿ ಅದಕ್ಕೂ ಪಾಣಿ ಕೊಡ್ತಾ ಇಲ್ಲ. ತೋಟ ಮಾಡ್ತಾ ಇದ್ದೀನಿ, ಆದರೆ ಜಾಗ ನಮ್ಮದು ಅನ್ನಕ್ಕೆ ನಮ್ಮ ಹತ್ರ ಯಾವ ದಾಖಲೆನೂ ಇಲ್ಲ. ಆದರೆ ನಿಮ್ಮ ಕಡತ್ತಲ್ಲಿ ಹಳೆ ಲೆಕ್ಕನೇ ಐತಿ. ಜಾಸ್ತಿ ಜಮೀನಿದೆ, ಮುಟ್ಕೋಲ್ ಹಾಕ್ಕೋತೀವಿ ಅಂತ ಪತ್ರ ಬರ್ದಿರಿ. ಸ್ವಾಮಿ, ನೀವು ಸ್ವಲ್ಪ ಹೊರಗಡೆ ಕೂತಿರಿ, ನಾನು ಹೇಳಿ ಕಳಿಸ್ತೀನಿ. ಆಯ್ತು ಸ್ವಾಮಿ. ಏನ್ರಿ ಇದು ಸಮಸ್ಯೆ? ಇವ್ರ ಜಮೀನು ಎಷ್ಟು ಮುಳುಗಿದೆ, ಎಷ್ಟು ಉಳಿದಿದೆ?
ಎಷ್ಟು ವರ್ಷಗಳಿಂದ ಕರ ಬಾಕಿ ಇದೆ ನೋಡ್ರಿ. ಈ ಸ್ವತಂತ್ರ ಚಳವಳಿ ಶುರುವಾದಾಗಿಂದ ಕಂದಾಯ ಕಟ್ಟೋರೇ ಇಲ್ವಾಗೋಗಿದ್ದಾರೆ. ಈ ನೆಪದಲ್ಲಾದ್ರೂ ವಸೂಲಿ ಆಗುತ್ತಾ ನೋಡೋಣ. ಆಯ್ತು ಸ್ವಾಮಿ. ಸ್ವಾಮಿ, ಇವ್ರು ಮುಳುಗಡೆಯಾಗಿ ಉಳಿದಿರೋ ಜಮೀನಿಗೂ ಕಂದಾಯ ಕಟ್ಟಿಲ್ಲ. ಅವ್ರನ್ನ ಒಳಗ್ ಕಳಿಸು. ಆಯ್ತು ಸ್ವಾಮಿ. ರೀ ಸ್ವಾಮಿ, ಬರ್ರಿ ಇಲ್ಲಿ. ನೋಡ್ರಿ, ಕೆಲಸ ಆಗಬೇಕು ಅಂದರೆ ನಮ್ಮನ್ನು ಸ್ವಲ್ಪ ನೋಡ್ಕೋಬೇಕು. ನಿಮ್ಮ ಜಮೀನು ಉಳಿಬೇಕು ಅಂದರೆ ಸಾಹೇಬ್ರ ಹತ್ರ ಕರ ಕಟ್ತೀನಿ ಅಂತ ಹೇಳ್ರಿ. ಈ ಕೆಲಸ ಆಗಂಗೆ ನಾನು ಮಾಡ್ತೀನಿ. ಈಗ ಒಳಗೆ ಹೋಗಿ. ಅಲ್ರಿ, ಮುಳುಗಡೆ ಆಗದೆ ಇರೋ ಜಾಗಕ್ಕೂ ಕಂದಾಯ ಕಟ್ಟಿಲ್ವಂತೆ, ಯಾಕೆ? ಸ್ವಾಮಿ, ಕರ ನಿರಾಕರಣೆ ಚಳವಳಿ ನಡೀತಿದೆಯಲ್ಲ, ಅದೇ ಗಾಂಧಿ ಚಳವಳಿ. ಬ್ರಿಟಿಷರೇ ದೇಶ ಬಿಟ್ಟು ಹೋಗಿ ನಮಗ್ ಸ್ವತಂತ್ರ ಕೊಡಿ ಅಂತ ಅವ್ರು ಹೇಳಿದ್ರು. ಊರಲ್ಲಿ ಯಾರು ಕರ ಕಟ್ಟಬಾರ್ದು, ಕರ ಕಟ್ಟಿದ್ರೆ ಸ್ವತಂತ್ರ ಬರಲ್ಲ ಅಂತ. ಅದಕ್ಕೆ. ಅಲ್ರಿ, ನಿಮಗ್ ದೇಶಕ್ಕೆ ಸ್ವತಂತ್ರ ಬರೋದು ಬೇಕೋ ಅಥವಾ ನಿಮ್ ಜಮೀನ್ ಉಳಿಯೋದು ಬೇಕೋ? ಯಂಗ್ ಜಮೀನು ಉಳಿಯೋದೇ ಮುಖ್ಯ. ಕಂದಾಯ ಕಟ್ಟಕ್ಕಾಗಲ್ಲ ಅಂದ್ರೆ ನಾವೇನೂ ಮಾಡಕ್ಕಾಗಲ್ಲ. ಮೇಲ್ನವ್ರ ಆದೇಶ ಇದೆ ನಮ್ಗೆ. ಏನ್ರಿ ಇದು? DC ಸಾಹೇಬ್ರೆ ನಂಗೆ ಸನ್ಮಾನ ಮಾಡಿದ್ರು. ಆನು ಮಲ್ನಾಡಲ್ಲೇ ಒಳ್ಳೆ ಬೇಸಾಯ ಮಾಡವ ಅಂತ. ಈ ಪದಕನೂ ಅವರೇ ಕೊಟ್ಟಿದ್ದು. ಏನಂದ್ರಿ ನಿಮ್ಮ ಹೆಸರು? ಸಂಕಪ್ಪಯ್ಯ. ಓ, ಸಂಕಪ್ಪಯ್ಯ ಅಂದ್ರೆ ನೀವೇನಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಒಳ್ಳೆ ಬೇಸಾಯಗಾರರು ಅನ್ನೋದ್ರ ಬಗ್ಗೆ ನಮಗೂ ಗೌರವ ಇದೆ. ಆದರೆ ಇದು ಸರ್ಕಾರಿ ವ್ಯವಸ್ಥೆ. ಗೌರವ ಇದೆ ಅನ್ನೋ ಕಾರಣದಿಂದ ಕಂದಾಯ ಮನ್ನಾ ಮಾಡೋಕ್ಕಾಗಲ್ಲ ಅಲ್ವಾ? ನೀವು ಹೋಗಿ ಗುಮಾಸ್ತ್ರನ್ನ ನೋಡಿ, ಅವರೇ ಎಲ್ಲ ಹೇಳ್ತಾರೆ. ಬರ್ತೀನಿ ಸ್ವಾಮಿ. ಬಾರೆ. ಶಾಂತ, ಅಕ್ಕ ಆಟ ಆಡೋಣ ಬಾರೆ. ಇಲ್ಲೇ ಇದನ್ನ ಕಿಟ್ಟಿ ಕೊಟ್ಟಿಗೆ ಬತ್ತೀಯಾ? ಹ್ಮ್.
ಎಂತದ ಅದು? ಎಂತಿಲ್ಲ ಅಪ್ಪಯ್ಯ. ಏ ಕಿಟಿ, ಅಪ್ಪಯ್ಯ, ಕಿತ್ಲೆ ತೋಟಕ್ಕೆ ಹೊಂಟ್ಯನಾ? ಹಾ, ಮತ್ತಿ ಸೊಪ್ಪು ನೆನೆ ಹಾಕಿ ನೀನು ಶಾಂತ ಮಿಂದ್ಕಳಿ. ಬೇಕಾದ್ರೆ ಅಬ್ಬಿ ನೀರು ಬಿಟ್ಟು ಹೋಗ್ತಿ. ಅಪ್ಪಯ್ಯ ಬ್ಯಾಡ್ದ. ಥೋ, ಮಿಂದ್ಕಳಕ್ಕೆ ಎಂತ ಇದೆ ನಿಂಗೆ? ಅಪ್ಪಯ್ಯ, ಆನು ನಿನ್ ಜೊತೆಗ್ ಬತ್ತಿ. ಅಪ್ಪಯ್ಯ, ಅದ್ ಎಂತದು? ಆದ್ ಸಣ್ಣಕ್ಕಿದ್ದಾಗ ಅಪ್ಪಯ್ಯ ಎನ್ನಿಲ್ ಕರ್ಕೊಂಬತ್ತಿದ್ದ. ಭೂಮಿ ಒಂದೊಂದ್ಸಲ ಪರ್ವತಗಳ ಭಾರ ತಡೆಯಕ್ಕಾಗದೆ ನಡುಗ್ತಾಳ. ಆವಾಗ ಕುಸ್ತು ಹಿಂಗ ಅಬ್ಬರಿಗಳಾಗ್ತಿತ್ತು ಅಂತ ಹೇಳ್ತಿದ್ದ. ಭೂಮಿಗೂ ನಡ್ಕ ಬತ್ತ ಅಪ್ಪಯ್ಯ? ಬದ್ಲಾಪುದು ಪ್ರಕೃತಿ ನಿಯಮ ಅಲ್ದ ಶಾಂತ.
ಕಾಪಾಡಕ್ಕೆ ಹೇಳಿ ದೇವಿ ತನ್ನ ವಾಹನ ಕಳಿಸಿದ್ದು. ಎಂತದು ಅಪ್ಪಯ್ಯ? ಎಂತಿಲ್ಲ ಅಮ್ಮಿ, ನಡಿ ಹೋಪ ನಡಿ. ಅಬ್ರಿ ನೋಡಕ್ ಹೋಗಿದ್ದೇನೆ ಅಮ್ಮಿ. ಅಲ್ದ ನಿನ್ ಮಗನ ವಿಷಯ ಎಂತ ಮಾಡಿದ್ಯಾ? ನಿನ್ನ ಭಾವ ಎನ್ನ ಮಗ ಕಿತ್ತಿ ಸೇರ್ಕೊಂಡು ಪ್ಯಾಟೆಲ್ ಹೋಟ್ಲ್ ಇಡ್ತೋಡಲ್ಲ. ಎಂತ ಕೇಳ್ದಿ ಅಂತಂದ್ರೆ ತೋಟದಾಗಂತೂ ಫಾಯ್ದಿಲ್ಯ. ಈ ಗುಡ್ಡಕ್ಕೆ ತಲೆ ಚಚ್ಕೊಂಬದ್ರ ಬದಲು ಹೋಟ್ಲಿಟ್ರೆ ಫಾಯ್ದು ಹೆಚ್ಚು. ಎಂತ ಕೇಳ್ದಿ ಅಂತಂದ್ರೆ ಶಾನ್ ಬೋಗ್ರೆ, ನಿಂಗಳ ಕೆಲಸ ನಿಂಗ ನೋಡಿ ಕೇಳಿ. ಎಂತಕ್ಕೆ ತಲೆ ಕೆಡಿಸ್ಕೆತ್ತಿ? ಇವನ್ ಸೊಕ್ಕೆ ಅಲ್ದ ಸಂಕಪ್ಪಯ್ಯ, ಆ ಹುಡುಗ ರಾಸಿ ನೀ ಎಂತ ಕಲ್ಲು ಹಾಕಕ. ಈಗ ಎನ್ನತ್ರ ನಿನ್ನತ್ರ ಎಂತ ಹರಿತ. ಈಗ ನೋಡು, ನಿನ್ನ ಮಗಳ ಲಕ್ಷ್ಮಿಗೆ ಹಿಂಗಾಗ್ತು ಅಂತ ಯಾರಾದರೂ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿದ್ವನಾ? ಲಕ್ಷ್ಮಿಗೆ ಅಂತಾದ್ರೆ ಇವಂಗೆ ಅಂತಕ್ಕೆ ತಲೆ ಬಿಸಿ. ವಿಧಿ ಬರಹ ತಪ್ಸಕ್ಕಾಗ್ತಲ್ಲೇ ಇಪ್ಪವರೆಗೂ ಹೋರಾಡವು. ಅಲ್ದ ಹಂಗಾಯಕು ಹಿಂಗಾಯಗಳು ಸುಮ್ಮನೆ ದಂಡ ಅದು. ಈಗ ನೋಡಪ್ಪ, ನಿನ್ನ ತೋಟದ ವಿಷಯನೇ ತಗೊಳ. ನಿನ್ನ ಕಿತ್ಲೆ ತೋಟದಾಗ ಹೂ ಬಿಡೋದು, ನಿನ್ನ ಮಗಳು ಲಕ್ಷ್ಮಿ ಮತ್ತೆ ಮುತ್ತೈದೆ ಹಾಪದು, ಎರಡೂ ಒಂದೇ. ಸುಮ್ಮನಿರ್ತಾರ ಶಾನ್ ಬಾಗ್ರೆ? ಆ ನಂಬ್ಕಂಡಿಪ್ಪ ಭೂತಾಯಿ ದೈವ ಯಾವತ್ತೂ ಎನ್ ಕೈ ಬಿಡ್ತಲ್ಲೇ. ನಡಿಯಮ್ಮಿ. ಏ ಸಂಕಪ್ಪಯ್ಯ, ಹೊಂಟೆ ಬಿಟ್ಟೇನಾ? ಹೋಯ್ ಹೋಯ್. ಸಾಕ ಬೇಕಾ? ಎಂತಕ್ಕೆ ಏನ್ ಕಂಡ್ರೆ ಹೆದರಿಕೆಯಾ? ಹೇಳ ಲಕ್ಷ್ಮಿ, ಹೆದರಿಕೆ ಆಗ್ತಾ? ಹಾವು ನೋಡ್ಕೊಂಡು ಹೆದರಿದ್ಯಾ? ಲಕ್ಷ್ಮಿ, ನೀನು ಇಷ್ಟಪಡ್ತಿದ್ದೆ. ನೀ ಹಿಂಗೆ ದೂರ ಹೋಗ್ತಿದ್ರೆ ನನ್ನ ಮನ್ಸಿಗೆ ನೋವಾಗ್ತಲ್ಯ? ನಿನ್ನ ಮನ್ಸಾಗ ಎಂತಿದ್ದು ಹೇಳು. ಅಣ್ಬತ್ತಿದ್ದ. ಲಕ್ಷ್ಮಿ, ಎಂತ ತನಾಣಿ? ಏನಪ್ಪ ಹಿಂಗೆ ಈ ಜನ್ಮದಾಗ ಬುದ್ಧಿ ಬಪ್ಪದಿಲ್ಲ. ಕೋರ್ಟಿಗೆ ದಾವೆ ಹಾಕಿ ಎನ್ ಪಾಲಿನ ಆಸ್ತಿ ತಗೊಳ್ದೆ ಬಿಡ್ತನಲ್ಲೇ. ಒಟ್ನಾಗೆ ನಿನ್ನ ಜೊತೆಗೆ ಹೋಟ್ಲಿಡೋದು ಮಾತ್ರ ಕರೆ.
ಇವತ್ತು ರಾತ್ರಿ ಶಿವಮೊಗ್ಗಕ್ಕೆ ಹೋಗಿ ಮಾವನ್ ಮಾತಾಡ್ಸ್ಕೊಂಬಪ್ಪ. ಬಾ. ಅಮ್ಮ, ಎಂತದು ಅಣ್ಣ, ಸಿನಿಮಾ ನೋಡಕ್ ಪ್ಯಾಟಿಗೆ ಹೊಂಟ್ಯಾ? ನಿಂಗೆ ಯಾವಾಗೂ ಅದೇ ಯೋಚನೆ. ಸುಮ್ಮ ಕುತ್ಕ. ಏಯ್, ಅಮ್ಮ, ಆನು ಕಿಟ್ಟಿ ಶಿವಮೊಗ್ಗಕ್ಕೆ ಹೋಗಿ ಮಾವನ್ ಮಾತಾಡ್ಸ್ಕೊಂಬತ್ಯ. ಸರಿ ಮರಯ್ಯ, ಬೇಗ ಒಂದ್ ನಿರ್ಧಾರಕ್ಕೆ ಬರ್ರ. ಹ್ಮ್, ಹಂಗೆ ಅಣ್ಣನ್ ಕೇಳ್ದಿ ಅಂತ ಹೇಳು. ಆತು. ಲಕ್ಷ್ಮಿಗಷ್ಟೇ ಅಲ್ಲ, ಶಾಂತಂಗೂ ಅರ್ಥ. ಇದೆಂತ ದುಡ್ಡಾಸಿಗೆ ಮಾಡೋದಾ? ಅಡಿಕೆ ಮಾರಿದ ದುಡ್ಡಾಗಿ ಉಳಿದ್ನ ಕಿತ್ಲೆ ತೋಟಕ್ಕೆ ಹಾಕಿದ್ರೆ ಈ ನೆಲದಾಗಿ ಎಂತಕ್ಕೆ ಕಿತ್ಲೆ ಆಗ್ತಿಲ್ಲ ನೋಡೇ ಬಿಡ್ತಿ. ಅದೆಂತ ಕೊಡಗ್ನವ್ಕ್ ಮಾತ್ರ ಕಟ್ಟಿಟ್ಟು ಗಂಟ. 3-4 ವರ್ಷ ಅಷ್ಟೇ ಕಷ್ಟ. ಕಡಿಗೆ ಸಾಲ ಎಲ್ಲ ತೀರಿಸ್ಕೊಂಡು ಉಳಿದ ದುಡ್ಡಾಗೆ ಮನೆ ಹಿಂದಿಪ್ಪ ಕೆರೆಗೆ ಕೃಷ್ಣ ಭಟ್ರು ಹಾಕಿಸ್ದಂಗೆ ಪಂಪ್ ಹಾಕಿಸ್ಕೊಂಡ್ರೆ ಮನೆ ಎಡಬದಿಗಿಪ್ಪ ಹಾಳ ಜಾಗದಲ್ಲಿ ಎಂತೆಂತಾಗ್ತೋ ಎಲ್ಲ ಬೆಳಿಲಕ್ಕು. ಅದೆಂತಾಗ್ತೋ ನೋಡೇಬೇಕು. ಆದಂಗಾಗಿ ಎನ್ ಹಠನೂ ನೋಡೇ ಬಿಡ್ತಿ. ಲಕ್ಷ್ಮಿನೂ ಒಂದು ಮಾತು ಕೇಳಿ ನೋಡ್ತಿ. ಇದು ಸರಿ ಏನೇ ಹೇಳಿ, ಅವಳ ಬೆಂಬಲ ಇಪ್ಪೋವರೆಗೂ ಇವ್ರ ನಾಲ್ಗೆ ಉದ್ದಾಪ್ತಿಲ್ಲ. ಸಿಗದಾಕಿದ್ರೂ ಪಾಪಿಲ್ಲ ಇಂಥವನ್ನ. ಅಪ್ಪಯ್ಯ, ಈಗ ಬತ್ತಿದ್ಯಾ? ನೀನ್ ಸಕೇಶಿಯಾಗಿ ಮನೆಗೆ ಬಪ್ಪಂಗಾಗಿದ್ದು ಎಂತಪ್ಪ ಲಕ್ಷ್ಮಿ. ಗಂಡ ಸತ್ರೆ ಎಂತಾತು? ಯಾವುದಕ್ಕೂ ಕಡಿಮೆ ಆಗ್ದಂಗೆ ನೋಡ್ಕೊಂಬ್ಲೆ ಎನ್ನಂತ ಅಪ್ಪಿದ್ನಲ್ಲೇ ನಿಂಗೆ. ಹೆಂಗ್ ಸೋತ್ ಹೋಯ್ದೆ ನೋಡಪ್ಪಯ್ಯ. ಪೂರ್ತಿ ತ್ರಾಸ್ ಹೋಗವು. ಹಂಗ್ ಎಣ್ಣೆಲಿ ತಲೆ ಮೈ ತಿಕ್ಕಿ ಬಿಸಿ ಬಿಸಿ ನೀರ್ ಹಾಕ್ತಿ. ಶಾಂತ, ಹೋಗಿ ಎಣ್ಣೆ ತಗಂಬ. ಅಪ್ಪಯ್ಯ, ಆನ ನಿಂಗೆ ಎಣ್ಣೆ ಹಚ್ತಿ. ಬಾ ಅಪ್ಪಯ್ಯ.
ಲಕ್ಷ್ಮಿ, ಈ ಸರ್ತಿ ಅಡಿಕೆ ದರ ಏರಿ 4-5 ಸಾವಿರ ಸಿಕ್ಕಿ ಕಿತ್ಲೆ ಫಸಲು ಬಂದರೆ ಸಾಲ ಎಲ್ಲ ತೀರಿಸ್ಕೊಂಡು ಮನೆ ಚೊಕ್ಕ ಮಾಡಿ. ಅಪ್ಪಯ್ಯ, ಇದನ್ನೆಲ್ಲ ನೀ ಎಂತ ಕಮ್ಮಂಗೆ ಅಣ್ಣಂಗೆ ಹೇಳಾಗ? ಅವಕ್ಕೆಲ್ಲ ಇದನ್ನ ಹೇಳಿದ್ರೆ ಅರ್ಥ ಆಗ್ತಲ್ಲೇ ಲಕ್ಷ್ಮಿ. ಹೇಳಕ್ ಹೋಗ್ತೀನಿ ತಿಕ್ಕ, ಪ್ರತಿ ಸರ್ತಿಯೂ ಹಂಗೆ ಆಗ್ತದೆ. ಅನ್ಸೋದೊಂದು, ಆಡೋದೊಂದು, ಮನಸ್ಸಲ್ಲಿಪ್ಪುದು ಬಾಯಿಗೆ ಬಪ್ತಿಲ್ಲೇ. ಕಡಿಗೆ ಹೆಂಗೂ ಅವಕ್ಕೂ ಹತ್ತಿ ಜಗಳ ಹರಿಯೋದಿಲ್ಲೇ. ಅಪ್ಪಯ್ಯ, ಗನಾಗ್ ಬೆವರ್ಲಿ, ನೀ ಮಲ್ಕೊಂಡು ನಿದ್ರೆ ಮಾಡು. ಹೆಂಗೆ ಒಳ್ಗೊಂಚೂರು ಕೆಲ್ಸಿತ್ತು. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಅಪ್ಪಯ್ಯ, ಅಪ್ಪಯ್ಯ, ಎಂತ ತಪ್ಪಯ್ಯ? ಅದೆಂಥದೋ ಹಲಪ್ತಿದ್ದೆ. ಹೆಂಗೊಂದು ಕನಸು ಬಿದ್ದಿತ್ತು. ಆ ಕನಸಗೆ ದುರ್ಗಾದೇವಿ ಬಂದು